ನಮಸ್ಕಾರ ರೈತ ಬಂಧುಗಳೇ, ನಿಮ್ಮ ತೋಟಗಳಿಗೆ ಅಥವಾ ಯಾವುದೇ ಬೆಳೆಗಳಿಗೆ ನಾನು ಇವತ್ತು ನಿಮಗೆ ತೋರಿಸುವ ಒಂದು ಮಿಶ್ರಣವನ್ನು ಒಮ್ಮೆ ಹಾಕಿ ನೋಡಿ. ನೀವು ಇದರ ಫಲಿತಾಂಶದಿಂದ ಶಾಕ್ ಆಗೋದಂತೂ ಖಂಡಿತ. ಕಾರಣ ಇದು ನಿಮ್ಮ ಗಿಡದ ಗ್ರೋತ್ ಅಥವಾ ಬೆಳವಣಿಗೆಯನ್ನು ಜಾಸ್ತಿ ಮಾಡುತ್ತೆ, ಹೂವು ಜಾಸ್ತಿ ಬಿಡುವಲ್ಲಿ ಸಹಾಯ ಮಾಡುತ್ತೆ. ಹಾಗೆಯೇ ಅಡಿಕೆ ಗಿಡಗಳಲ್ಲಿ ಅಡಿಕೆ ಸೂಪರ್ ಆಗಿ ಸೆಟ್ ಆಗುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಜೀವಾಮೃತದಷ್ಟೇ ಪವರ್ಫುಲ್ ಆಗಿರುವ ಒಂದು ಮಿಶ್ರಣ ಹೇಗೆ ಮಾಡೋದು, ಅದು ಕೂಡ ಕೇವಲ 3 ನೈಸರ್ಗಿಕ ವಸ್ತುಗಳನ್ನು ಬಳಸಿ ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಪ್ರಾಕ್ಟಿಕಲ್ ಆಗಿ ಅಂದರೆ ಪ್ರಾಯೋಗಿಕವಾಗಿ ಹೇಳಿಕೊಡ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಈ ಮಿಶ್ರಣ ಹೇಗೆ ಮಾಡೋದಂತ ನೋಡೋಣ. ಈ ಮಿಶ್ರಣ ಮಾಡಲಿಕ್ಕೆ ನಮಗೆ ಕೇವಲ 3 ಪದಾರ್ಥದ ಅಗತ್ಯವಿರ್ತದೆ. ಹಾಗೆ ಈ 3 ಕೂಡ ನಮಗೆ ನೈಸರ್ಗಿಕ ಅಥವಾ ಆರ್ಗ್ಯಾನಿಕ್ ಆಗಿ ದೊರೆಯುವಂಥದ್ದು. ಮೊದಲಿಗೆ ಕಡಲೆ ಹಿಂಡಿ ಮತ್ತು ಸಗಣಿ ನೀರು, ಅದ್ರ ಜೊತೆ ಗೋಮೂತ್ರ. ಈ 3 ವಸ್ತು ಮಾತ್ರ ನಮಗೆ ಬೇಕಾಗಿರುವಂಥದ್ದು. ಕಡಲೆ ಹಿಂಡಿ ಅಂದರೆ ನಿಮಗೆಲ್ರಿಗೂ ಗೊತ್ತು, ಇದು ನಮಗೆ ಯಾವುದೇ ಅಂಗಡಿಗಳಲ್ಲಿ ಅಥವಾ ನಿಮ್ಮ ಆಯಿಲ್ ಮಿಲ್ಗಳಲ್ಲಿ ಈಸಿಯಾಗಿ ದೊರೆಯುವಂಥದ್ದು. ಈ ಕಡಲೆ ಹಿಂಡಿ ಅಂದರೆ ನಿಮ್ಮ ನೆಲಗಡಲೆಯಿಂದ ಎಣ್ಣೆ ತೆಗೆದ ಮೇಲೆ ಉಳಿಯುವ ಪದಾರ್ಥವೇ ಈ ಕಡಲೆ ಹಿಂಡಿ. ಇದರಲ್ಲಿ ತುಂಬ ನೈಟ್ರೋಜನ್, ಪ್ರೋಟೀನ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಎಸ್ಪೆಷಲಿ ನಿಮಗೆ ಯೂರಿಯಲ್ಲಿ ಸಿಗುವ ನೈಟ್ರೋಜನ್ ಈ ಕಡಲೆ ಹಿಂಡಿಯಲ್ಲಿ ಜಾಸ್ತಿಯಾಗಿ ದೊರೆಯುತ್ತದೆ. ಇದನ್ನು ಗಿಡಗಳಿಗೆ ಹಾಕಿದರೆ ಮೊದಲನೇದಾಗಿ ಗ್ರೋತ್ ಅಥವಾ ಬೆಳವಣಿಗೆ ಸ್ಟ್ರಾಂಗ್ ಆಗುತ್ತೆ. ಅದರ ಜೊತೆ ನಿಮ್ಮ ಗಿಡಗಳ ಎಲೆಯ ಕಲರ್ ಅನ್ನುವಂಥದ್ದು ಹಸಿರಾಗುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಇನ್ನು ಫ್ಲವರಿಂಗ್ ಅಥವಾ ಹೂವು ಬಿಡೋದು ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇದು ಕೃಷಿಯಲ್ಲಿ ತುಂಬ ಯೂಸ್ ಆಗುವ ಒಂದು ವಸ್ತು. ಈ ಕಡಲೆ ಹಿಂಡಿ ಅನ್ನುವಂಥದ್ದು ಕೃಷಿಯಲ್ಲಿ ಒಂದು ಮಹತ್ವ ಪಡೆದಿರುವ ಒಂದು ಗೊಬ್ಬರ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ನಾನು ಇಲ್ಲಿ 1 kg ಕಡಲೆ ಹಿಂಡಿಯನ್ನು ತಗೊಂಡಿದ್ದೇನೆ, ನಿಮಗೆ ಪ್ರಾಯೋಗಿಕವಾಗಿ ಹೇಗೆ ಈ ಮಿಶ್ರಣ ಮಾಡೋದು ಅಂತ ತೋರಿಸಲಿಕ್ಕೆ. ಮೊದಲು ಈ ಕಡಲೆ ಹಿಂಡಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಈ ನೀರು ಹಾಕಿ ಮಿಕ್ಸ್ ಮಾಡಿ 1 kgಗೆ ಕನಿಷ್ಠ 5-6 ಲೀಟರ್ ನೀರು ಸೇರಿಸಿ. ಹಾಗೆ ನೀರು ಸೇರಿಸಿದ ನಂತರ ಇದನ್ನು ಕನಿಷ್ಠ 1 ದಿನ ಹಾಗೆ ನೆನೆಯಲಿಕ್ಕೆ ಬಿಡಬೇಕು. ಯಾಕಂದರೆ ಇದು ನೀರಿನಲ್ಲಿ ಸರಿಯಾಗಿ ನೆನೆದಾಗ ಇದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶವನ್ನು ಬಿಡುಗಡೆ ಮಾಡುತ್ತೆ ಈ ಕಡಲೆ ಹಿಂಡಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಡೇ ಫರ್ಮೆಂಟೇಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡೋಣ. ನಾನೀಗ ನಿಮಗೆ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಆ ಕಡಲೆ ಹಿಂಡಿ ಅನ್ನುವಂಥದ್ದು ನಾನೇನು ನಿನ್ನೆ ನೆನೆಸಿ ಇಟ್ಟಿದ್ದೇನೆ ಅದು ಹೇಗಾಗಿದೆ ಅಂತ ತೋರಿಸ್ತೇನೆ, ಬನ್ನಿ. ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇ ಈ ಕಡಲೆ ಹಿಂಡಿ ಅನ್ನುವಂಥದ್ದು ಈ ರೀತಿಯಾಗಿರ್ತದೆ, ಅಂದರೆ ಗಟ್ಟಿಯಾಗಿರ್ತದೆ. ಇದನ್ನು ಒಂದು ದೊಡ್ಡ ಬಕೆಟ್ ಅಥವಾ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಬೇಕಾಗ್ತದೆ. ಶಿಫ್ಟ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಈ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಪ್ರೊಸೀಜರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಈಗ ನಾವು ಇದಕ್ಕೆ ಇನ್ನೂ 2 ಬಹಳ ಪವರ್ಫುಲ್ ಆಗಿರುವ ವಸ್ತುವನ್ನು ಆ್ಯಡ್ ಮಾಡಲಿಕ್ಕಿದೆ. ಅದು ಯಾವುದಂದರೆ ಒಂದು ಗೋಮೂತ್ರ ಮತ್ತು ಸಗಣಿ ನೀರು. ನಮ್ಮದು ಹಟ್ಟಿ ಅಂದರೆ ಕೊಟ್ಟಿಗೆಯಿಂದ ಡೈರೆಕ್ಟಾಗಿ ಸಗಣಿ ನೀರು ಮತ್ತು ಗೋಮೂತ್ರ ಮಿಕ್ಸ್ ಆಗಿರುವ ನೀರು ಬರೋದ್ರಿಂದ ನಾನು ಅದನ್ನೇ ಮಿಕ್ಸ್ ಮಾಡ್ತೇನೆ. ನಿಮಗೆ ಈ ವ್ಯವಸ್ಥೆ ಇಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಸಗಣಿ ತಗೊಂಡು ಅದಕ್ಕೆ ನೀರು ಸೇರಿಸಿ ಮಿಕ್ಸ್ ಮಾಡಿ, ಅದರ ಜೊತೆ ಸೆಪ್ರೇಟಾಗಿ ಕೂಡ ಗೋಮೂತ್ರ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನಾನೀಗ ಸಗಣಿ ಮತ್ತು ಗೋಮೂತ್ರ ಮಿಕ್ಸ್ ಮಾಡಿರುವ ನೀರನ್ನು ಆ ಕಡಲೆ ಹಿಂಡಿ ಮಿಶ್ರಣಕ್ಕೆ ಆ್ಯಡ್ ಮಾಡ್ತೇನೆ. ಆ್ಯಡ್ ಮಾಡಿದ ನಂತರ ಸರಿಯಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ಕನಿಷ್ಠ ಒಂದು 4-5 ನಿಮಿಷ ಆ ಮಿಶ್ರಣವನ್ನು ಮಿಕ್ಸ್ ಮಾಡಿ. ಹಾಗೆ 1 kg ಕಡಲೆ ಹಿಂಡಿಗೆ ನಾವು 4-5 ಲೀಟರ್ ಸಗಣಿ ನೀರು, ಇದಕ್ಕಿಂತ ಜಾಸ್ತಿ ಕೂಡ ತಗೊಳ್ಬೋದು ನಿಮಗೆ ಈ ವ್ಯವಸ್ಥೆ ಇದ್ದರೆ. ಹಾಗೆ ಒಂದು 500 ml ಆಗುವಷ್ಟು ಗೋಮೂತ್ರ ತಗೊಳ್ಬೇಕಾಗ್ತದೆ. ಹಾಗೆ ಇದಕ್ಕೆ ನೀರು ನೀವು ಒಂದು 20-25 ಲೀಟರ್ ಸೇರಿಸ್ಬೋದು. ಸಗಣಿ ನೀರು ಜಾಸ್ತಿ ಅವೈಲೇಬಲ್ ಇದ್ದರೆ ಅದನ್ನೇ ಸೇರಿಸ್ಕೊಂಡ್ರೆ ಕೂಡ ಒಳ್ಳೆಯದು. ಇನ್ನು ಈ ಮಿಶ್ರಣ ತಯಾರಿಸಿ ಆದಮೇಲೆ ಕನಿಷ್ಠ 2 ದಿನ ಬಿಟ್ಟು ಬಳಸಿದರೆ ತುಂಬ ಒಳ್ಳೆಯದು. ಆ ಮಿಶ್ರಣ ಎನ್ನುವಂಥದ್ದು ಸ್ವಲ್ಪ ಕೊಳೆತರೆ ಒಳ್ಳೆಯದು ನನ್ನ ಪ್ರಕಾರ. ಇದಿಷ್ಟು ಇದನ್ನು ತಯಾರಿಸುವ ವಿಧಾನದ ಕುರಿತು. ಅಡಿಕೆ ತೋಟದಲ್ಲಿ ಈ ಮಿಶ್ರಣ ಯಾಕೆ ಉಪಯೋಗ ಆಗ್ತದೆ ಅಂತ ನೋಡುವ ರೈತರೆ. ಈಗ ಮುಖ್ಯವಾದ ವಿಷಯ ಹೇಳ್ತೇನೆ. ಈ ಕಡಲೆ ಹಿಂಡಿ, ಸಗಣಿ ನೀರು ಮತ್ತು ಗೋಮೂತ್ರ ಮಿಶ್ರಣ ಅಡಿಕೆ ತೋಟಕ್ಕೆ ಯಾಕೆ ಒಳ್ಳೆಯದು ಅಂತ ನಿಮ್ಮೆಲ್ಲರಲ್ಲಿ ಒಂದು ಕ್ವೆಶ್ಚನ್ ಇರ್ತದೆ. ಅಡಿಕೆ ಗಿಡಕ್ಕೆ ಸಾಮಾನ್ಯವಾಗಿ ಬೇರುಗಳು ಮಣ್ಣಿನೊಳಗೆ ಚೆನ್ನಾಗಿ ಹರಡಿರ್ತವೆ. ಅಂದರೆ ಇದು ಡೀಪ್ ರೂಟ್ ಬೆಳೆ ಅಲ್ಲ ಈ ಅಡಿಕೆ ಅನ್ನುವಂಥದ್ದು. ಇದರ ಬೇರುಗಳು ಮೇಲ್ಗಡೆನೆ ಸ್ವಲ್ಪ ಹರಡಿರ್ತದೆ. ಇದು ಆದ್ದರಿಂದ ಆ ಮಣ್ಣು ಆರೋಗ್ಯಕರವಾಗಿದ್ದರೆ ಮಾತ್ರ ಗಿಡ ಬೆಳೀತದೆ ಮತ್ತು ಕಾಯಿ ಕೂಡ ಚೆನ್ನಾಗಿ ಬರುವಲ್ಲಿ ಹೆಲ್ಪ್ ಆಗ್ತದೆ. ಈ ಮಿಶ್ರಣ ಹಾಕಿದರೆ ಏನಾಗ್ತದೆ ಅಂದರೆ ಕಡಲೆ ಹಿಂಡಿಯಲ್ಲಿ ನೈಟ್ರೋಜನ್ ಇರ್ತದೆ, ನಿಮಗೆಲ್ರಿಗೂ ಗೊತ್ತು.
ಇದು ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹಾಗೆ ಸಗಣಿ ನೀರಿನಲ್ಲಿ ಏನಿರ್ತದೆ ಅಂತ ನೋಡೋದಾದ್ರೆ ಉಪಯುಕ್ತವಾಗಿರುವ ಸೂಕ್ಷ್ಮ ಜೀವಿಗಳು, ಈ ಮಣ್ಣಿಗೆ ಹೆಲ್ಪ್ ಮಾಡುವ ಸೂಕ್ಷ್ಮ ಜೀವಿಗಳು ಇರ್ತವೆ. ಅವು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆದು ಆ ಬೇರುಗಳ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡ್ತದೆ. ಇನ್ನು ಗೋಮೂತ್ರ, ಇದರಲ್ಲಿ ಹಲವು ಪೋಷಕಾಂಶಗಳು ಇರ್ತವೆ. ಇವು ಗಿಡದ ಬೆಳವಣಿಗೆ ಮತ್ತು ಹೂವು ಕಾಯಿ ಬರುವಿಕೆಗೆ ಬಹಳ ಸಹಾಯ ಮಾಡುವಂಥದ್ದು ಈ ಗೋಮೂತ್ರ. ಹಾಗಾಗಿ ಈ ಮಿಶ್ರಣವನ್ನು ಅಡಿಕೆ ತೋಟದಲ್ಲಿ ಹಾಕಿದರೆ ಒಂದು ಮಣ್ಣಿನ ಆರೋಗ್ಯ ಸುಧಾರಿಸ್ತದೆ, ಬೇರುಗಳು ಬಲವಾಗ್ತದೆ, ಇನ್ನು ಒಳ್ಳೆ ರೀತಿಯಲ್ಲಿ ಅಡಿಕೆ ಹಿಡಿಯುವಲ್ಲಿ ಕೂಡ ಸಹಾಯ ಆಗ್ತದೆ. ಇನ್ನು ಗಿಡದ ಒಟ್ಟು ಆರೋಗ್ಯ ಅಂದರೆ ಓವರ್ ಆಲ್ ಆರೋಗ್ಯ ಎನ್ನುವಂಥದ್ದು ಚೆನ್ನಾಗಿರ್ತದೆ. ಆದ್ದರಿಂದ ಕೆಲವರು ಅಂದರೆ ಹಲವಾರು ರೈತರು ಇದನ್ನು ಒಂದು ಮಣ್ಣಿಗೆ ಟಾನಿಕ್ ಥರ ಬಳಸ್ತಾರೆ. ಇದನ್ನ ಬೇರೆ ಯಾವ ಬೆಳೆಗೆ ಬಳಸ್ಬೋದಂತ ನೋಡುವುದಾದ್ರೆ ಇದನ್ನ ನೀವು ಮಲ್ಲಿಗೆ ಗಿಡಕ್ಕೆ ಬಳಸಿದ್ರು ತುಂಬಾ ಒಳ್ಳೆಯದು. ನೀವೇನಾದ್ರೂ ಮಲ್ಲಿಗೆಯನ್ನು ಬೆಳೀತಾ ಇದ್ರೆ ಮಲ್ಲಿಗೆ ಗಿಡಗಳಿಗೆ ಇದನ್ನ ಆದಷ್ಟು ಬಳಸಿ. ಹಾಗೆ ಟೊಮ್ಯಾಟೊ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಯಾವುದೇ ತರಕಾರಿ ಬೆಳೆ ಇರ್ಬೋದು ಅಥವಾ ಹಣ್ಣಿನ ಗಿಡಗಳಿಗೆ ಇದನ್ನ ಬಳಸ್ಬೋದು. ಇದರಿಂದ ನಿಮಗೆ ಫಲಿತಾಂಶ ಎನ್ನುವುದು ಒಳ್ಳೆ ರೀತಿಯಲ್ಲಿ ನೀವು ಕಾಣ್ಬೋದು. ಇನ್ನು ಇದನ್ನ ಯಾವ ರೀತಿ ಬಳಸಬೇಕು, ಈಗ ಮುಖ್ಯ ಪ್ರಶ್ನೆ, ಇದನ್ನ ಹೇಗೆ ಹಾಕೋದು ಅಥವಾ ಬಳಸಬೇಕು ಅಂತ. ಮೊದಲಿಗೆ ಅಡಿಕೆ ಗಿಡಗಳಾದ್ರೆ ಒಂದು ಅಡಿಕೆ ಗಿಡಕ್ಕೆ 4-5 ಲೀಟರ್ ಮಿಶ್ರಣ ಹಾಕಬೇಕು. ಅಂದ್ರೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ ಹಾಕಿದ್ರೆ ಒಳ್ಳೆಯದು. ಅಂದ್ರೆ ಬೇರುಗಳ ಸುತ್ತಮುತ್ತ ಮಣ್ಣಿನ ಮೇಲೆ ಹಾಕಬೇಕಾಗ್ತದೆ, ಡೈರೆಕ್ಟ್ ಕಾಂಡದ ಮೇಲೆ ಹಾಕಲಿಕ್ಕೆ ಹೋಗಬೇಡಿ. ಇನ್ನು ಬಹುತೇಕ ಎಲ್ಲ ಬೆಳೆಗಳಿಗೂ ಇದೇ ರೀತಿ ಬಳಸಬೇಕಾಗ್ತದೆ. ಹಾಗೇನೆ ತೆಂಗಿನ ಮರಕ್ಕೆ ನೀವು ಬಳಸುವವರಾದ್ರೆ ಸ್ವಲ್ಪ ಪ್ರಮಾಣವನ್ನ ಜಾಸ್ತಿ ಮಾಡಿ, ಅಂದ್ರೆ 8-10 ಲೀಟರ್ ಒಂದು ಮರಕ್ಕೆ ಬಳಸಬೇಕಾಗ್ತದೆ. ಹಾಗೇನೆ ಹೂವಿನ ಗಿಡ, ತರಕಾರಿ ಗಿಡಗಳಿರ್ಬೋದು, ಅವಕ್ಕೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಅಂದ್ರೆ 400-500 ml ಒಂದೊಂದು ಗಿಡಕ್ಕೆ ಹಾಕಿದ್ರೆ ಸಾಕಾಗ್ತದೆ. ಇನ್ನು ಇದನ್ನ ಬಳಸುವ ಸರಿಯಾದ ಸಮಯ ನೋಡುವುದಾದ್ರೆ ಮಾರ್ನಿಂಗ್, ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಬಳಸುವುದು ಉತ್ತಮ. ಹಾಗೇನೆ ನಿಮ್ಗೇನಾದ್ರೂ ಇದನ್ನ ಬಳಸಬೇಕು, ಇನ್ನೂ ಜಾಸ್ತಿ ಬಳಸಬೇಕಂದ್ರೆ 15-20 ದಿನ ಬಿಟ್ಟು, ಅಂದ್ರೆ ಒಮ್ಮೆ ಮಿಶ್ರಣವನ್ನ ಬಳಸಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಇದಿಷ್ಟು ನಾವು ಒಂದು ನೈಸರ್ಗಿಕವಾಗಿ ಮಾಡುವ ಒಂದು ಮಿಶ್ರಣದ ಕುರಿತಾದ ಮಾಹಿತಿ. ಹಾಗೆಯೇ ರೈತರಿಗೆ ನಾನಿಲ್ಲಿ ಒಂದು ವಿಚಾರವನ್ನ ಹೇಳಲೇಬೇಕು. ಅದೇನಂದ್ರೆ ನಮ್ಮ ಮಣ್ಣು ಈಗ ಮುಂಚೆ ಇದ್ದಷ್ಟು ಫಲವತ್ತಾಗಿ ಇದೇನಾ ಅಂತ ನಿಮಗೆ ಹಲವರಿಗೆ ಒಂದು ಕ್ವೆಶ್ಚನ್ ಇರ್ತದೆ. ಖಂಡಿತವಾಗಿ ಮುಂಚೆ ಇದ್ದಷ್ಟು ಒಳ್ಳೆಯ ಮಣ್ಣು ಈಗ ಇಲ್ಲ. ನಾವು ವರ್ಷಗಳ ಕಾಲ ಹೆಚ್ಚು ಕೆಮಿಕಲ್ ಗೊಬ್ಬರಗಳನ್ನ ಹಾಕ್ತಾ ಬಂದಿದ್ದೇವೆ. ಅದರ ಪರಿಣಾಮವಾಗಿ ಇವತ್ತು ಮಣ್ಣಿನ ಶಕ್ತಿ ಎನ್ನುವಂಥದ್ದು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಆದರೆ ಇಂತಹ ಸಾವಯವ ಮಿಶ್ರಣಗಳನ್ನು ಬಳಸಿದರೆ ಮಣ್ಣಿನ ಆರೋಗ್ಯ ಉಳಿಯುತ್ತದೆ, ಇನ್ನು ಗಿಡಗಳು ಸಹಜವಾಗಿ ಬೆಳೆಯುವಲ್ಲಿ ಸಹಾಯ ಮಾಡುತ್ತದೆ. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಂದು ಉತ್ತಮ ಮಣ್ಣು ಉಳಿಸುವ ಕಾರ್ಯ ನಮ್ಮಿಂದ ಆಗಬೇಕಿದೆ. ಆದ್ದರಿಂದ ಸಾಧ್ಯವಾದಷ್ಟು ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಸೋಣ ಮತ್ತು ಕೆಮಿಕಲ್ ಗೊಬ್ಬರಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳೋಣ. ನಮ್ಮ ಮಣ್ಣು ಆರೋಗ್ಯವಾಗಿದ್ದರೆ ನಮ್ಮ ಬೆಳೆ ಕೂಡ ಆರೋಗ್ಯವಾಗಿರ್ತದೆ, ನಮ್ಮ ರೈತನ ಬದುಕು ಕೂಡ ಆರೋಗ್ಯವಾಗಿರ್ತದೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ನಿಮ್ಮ ರೈತ ಮಿತ್ರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.